ಹಲೋ ಹಾಯ್ ನೋಡ್ರಿ ವಿಡಿಯೋ ಈಗ ಸ್ಟಾರ್ಟ್ ಮಾಡೀವ್ರಿ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ? ನಾವು ಆರಾಮಿದ್ದೀವಿ ನೋಡ್ರಿ. ನಮ್ಮ ಸಮರ್ಥ ಸಾಲಿಗೆ ಹೊಂಟಾನ ನೋಡ್ರಿ. ಈಗ ಅವ್ನ ಟೈಮ್ ಆಗ್ಯದ್ರಿ ನೋಡ್ರಿ. ಹೆಂಗೆ ಹೊಂಟಾನ ನೋಡ್ರಿ ಸಾಲಿಗೆ. ಇವತ್ತು ರೊಟ್ಟಿ ಒಲ್ಲೆಂದಾರಿ, ಚಪಾತಿನೂ ಒಲ್ಲೆಂದಾರಿ, ಅವಲಕ್ಕಿ ಮಾಡಿ ಕಟ್ಕೊಂಡು ಹೊಂಟಾನ ನೋಡ್ರಿ ಸಾಲಿಗೆ ರೀ. ಏನು ಕಟ್ಕೊಂಡು ಹೊಂಟಿ? ಅವನಿಗೆ ಅವಲಕ್ಕಿ ಅಂದ್ರೆ ಭಾಳ ಇಷ್ಟ ರೀ. ಅವನಿಗೆ ಅವಲಕ್ಕಿ ಕಟ್ಕೊಂಡು ಹೋಗ್ತಾನೆ ನೋಡ್ರಿ ಸಾಲಿಗೆ. ಇವತ್ತು ರೊಟ್ಟಿ ಚಪಾತಿ ದಿನ ತಿಂದು ಸಾಕಾಗ್ಯದತ್ತೇಳಿ ಅವಲಕ್ಕಿ ಕಟ್ಕೊಂಡು ಹೊಂಟಾನ್ರಿ. ರೊಟ್ಟಿ ಅಂದ್ರೆ ಒಲ್ಲೆತಾನ್ರಿ, ಚಪಾತಿ ಕಟ್ಕೊಂಡು ಹೋಗ್ತೀನಂತಾನ್ರಿ ದಿನ ರೀ. ಈಗ ಇದು ಬದ್ನಿಕಾಯಿ ಚಟ್ನಿ ಮಾಡಾಕತ್ತೀನಿ ರೀ. 4 ಬದ್ನಿಕಾಯಿ ತೊಗೊಂಡಿನ್ರಿ. ಆಮೇಲೆ ಹಸಿಮೆಣ್ಸಿಕಾಯಿ ಹುರ್ಕೊಂಡಿನಿ ರೀ ನೋಡ್ರಿ. ಹಸಿಮೆಣ್ಸಿಕಾಯಿ ಹುರ್ಕೊಂಡಿನಿ ನೋಡ್ರಿ. ಈಗ ಇಷ್ಟು ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಕಾಯಿ ಹುರ್ಕೊಂಡಿನಿ ರೀ. ಆಮೇಲೆ 2 ಟಮಾಟಿ ಹುರ್ಕೋಬೇಕ್ರಿ. 2 ಟಮಾಟಿ ರೀ. ಈಗ ಬದ್ನಿಕಾಯಿ ಹುರ್ಕೊಂಡು ಆಮೇಲೆ ಟಮಾಟಿ ಹುರ್ಕೊಂಡು ಹಸಿಮೆಣ್ಸಿಕಾಯಿ ಹುರ್ಕೊಂಡು ಇದಕ್ಕೆ ಕಲ್ಲಾಗ ಜಜ್ಬೇಕ್ರಿ. ಭಾಳ ಚಂದ ಆಗ್ತದ್ರಿ ಕಲ್ಲಾಗ ಜಜ್ಜಿ ಮಾಡಾಕಿನ. ಇದು ಮಿಕ್ಸರ್ಗೆ ಹಾಕಾಕಿನ ಕಲ್ಲಾಗ ಜಜ್ಜಿ ಮಾಡ್ಬೇಕ್ರಿ. ಭಾಳ ಚಂದ ಆತಗತ್ತದ್ರಿ. ಮಿಕ್ಸರ್ಗೆ ಹಾಕಿದ್ರೆ ಎಲ್ಲರೂ ಏನೂ ಟೇಸ್ಟ್ ಬರಲ್ರಿ ಅಂಥದ್ದು. ಅದಕ್ಕೆ ನೋಡ್ರಿ ಈಗ ಕಲ್ಲಾಗ ಜಜ್ಜಿ ಇದನ್ನು ಕಲ್ಲಾಗ ಇದಿಷ್ಟು ಹುರ್ಕೊಂಡು ಕಲ್ಲಾಗ ಜಗತ್ತೀನಿ ರೀ. ಭಾಳ ಚಂದ ಆಗ್ತದ್ರಿ. ಚಪಾತಿ ಜೋಡಿ ರೊಟ್ಟಿ ಜೋಡಿ ರೀ ಚಂದ ಆಗ್ತದ್ರಿ ಬದ್ನಿಕಾಯಿ ನೋಡ್ರಿ. ಈಗ ಕಗ್ಗು ಟಮಾಟಿ ಹುರ್ಕೊಳಕತ್ತೀನಿ ರೀ. ಆಗಲೇ ಹೇಳಿಲ್ರಿ, ಸಾರಿ. ಕಗ್ಗು ಟಮಾಟಿ ಹುರ್ಕೋಬೇಕ್ರಿ 2 ನೋಡ್ರಿ. ಈಗ ಆಗಲೇ ಇದು ಬದ್ನಿಕಾಯಿ ಚಟ್ನಿ ಮಾಡಾಕತ್ತಿದ್ನಲ್ರಿ. ಈಗ ಅದು ಸ್ವಲ್ಪ ಸಣ್ಣ ಅಲ್ಲಿಲ್ರಿ ಕಲ್ಲಾಗ್ರಿ. ಸ್ವಲ್ಪ ಮಿಕ್ಸಿಗೆ ಹಾಕೊಂಡಿನ್ರಿ ಸಣ್ಣ ಆಗ್ತದತ್ತೇಳಿ ನೋಡ್ರಿ. ಹಿಂಗಾಗ್ಯದ್ರಿ. ಸ್ವಲ್ಪ ಮಿಕ್ಸಿಗೆ ಹಾಕೊಂಡಿನ್ರಿ. ಈಗ ಅದು ಪಾನೆ ಹೊಡ್ಲಿಕತ್ತೀನಿ ರೀ ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ. ಚಂದ ಆಗ್ತದ್ರಿ ಎಣ್ಣೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕ್ರಿ, ಚಂದ ಆಗತ್ತೆ ರೀ. ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕದ್ರಿ. ಜೀರಿಗೆ ಸಾಸ್ಮಿ ಹಾಕಿ ಚಟ ಅನ್ನತನ ಬಿಡ್ಬೇಕ್ರಿ ಒಂದು ಜರ. ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ತಪ್ಲ ಆದ್ರೆ ಭಾಳ ಚಂದ ಆಗ್ತೈತ್ರಿ. ಉಳ್ಳಾಗಡ್ಡಿ ತಪ್ಲ ರೀ ಮಸ್ತ್ ಆಗ್ತದ್ರಿ. ಉಳ್ಳಾಗಡ್ಡಿ ತಪ್ಲ ಹಾಕಿದ್ದರಿ. ಉಳ್ಳಾಗಡ್ಡಿ ತಪ್ಲ ಇಲ್ರಿ, ಅದ್ರ ಸಂಬಂಧ ನಾನು ಬರೀ ಉಳ್ಳಾಗಡ್ಡಿ ಹಾಕ್ಲಕತ್ತೀನಿ ನೋಡ್ರಿ. ಉಳ್ಳಾಗಡ್ಡಿ ಹಾಕ್ಲಕತ್ತೀನಿ ರೀ. ಉಳ್ಳಾಗಡ್ಡಿ ಫ್ರೈ ಆಗ್ಲಕತ್ತದ್ರಿ. ಸ್ವಲ್ಪ ಬೆಲ್ಲ ಹಾಕೋಬೇಕ್ರಿ. ಬೆಲ್ಲ ರೀ, ಸ್ವಲ್ಪ ಬೆಲ್ಲ ಹಾಕ್ಬೇಕ್ರಿ. ಬೆಲ್ಲ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕ್ರಿ. ಅರಿಶಿನ ಪುಡಿ ಹಾಕ್ತೀನಿ ರೀ ಒಂದು ಸ್ವಲ್ಪ. ಅರಿಶಿನ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ರುಚಿಗೆ ತಕ್ಕಷ್ಟು ಇವು ಕಲ್ಲಾಗ ಕುಟ್ಟಾಕತ್ತಿದ್ದೆ ರೀ. ಸ್ವಲ್ಪ ಲೇಟ್ ಆಗ್ತದತ್ತೇಳಿ ಸ್ವಲ್ಪ ಮಿಕ್ಸರ್ಗೆ ಹಾಕೊಂಡೆ ರೀ. ಕಲ್ಲಾಗೆ ಕುಟ್ಬೇಕ್ರಿ, ಭಾಳ ಚಂದ ಆಗ್ತದೆ ರೀ. ನಾ ಒಂದು ಸ್ವಲ್ಪ ಲೇಟ್ ಆಗ್ಯದತ್ತೇಳಿ ಜಲ್ದಿ ಮಾಡ್ಬೇಕಂತೇಳಿ ಮಿಕ್ಸರ್ಗೆ ಹಾಕೊಂಡೇನಿ ರೀ. ಇದು ಮಿಕ್ಸರ್ಗೆ ಹಾಕಿ ನೋಡ್ರಿ. ಈಗ ಮಿಕ್ಸರ್ಗೆ ಹಾಕಿದ್ದು ರೀ. ಈಗ ಇದು ಅಳಗಡಿಸ್ಬಿಟ್ರೆ ಮುಗೀತು ನೋಡ್ರಿ. ಕಲಿಸ್ಬಿಡ್ಬೇಕ್ರಿ. ಇದಕ್ಕೆ ಸ್ವಲ್ಪ ಕಲಿಸ್ಬಿಟ್ರೆ ಆಯ್ತು ನೋಡ್ರಿ. ಇದ್ರ ಪಲ್ಯ ರೆಡಿ ಆಯ್ತು ನೋಡ್ರಿ. ಚಟ್ನಿ ಬದ್ನಿಕಾಯಿ ಚಟ್ನಿ ರೀ. ಪಲ್ಯನೂ ಅಂದ್ರೂ ನಡೀತದ್ರಿ, ಚಟ್ನಿ ಅಂದ್ರೂ ನಡೀತದೆ ನೋಡ್ರಿ. ಇದಕ್ಕೆ ಮಸ್ತ್ ಆಗ್ತದೆ ನೋಡ್ರಿ. ರೊಟ್ಟಿ ಒಳಗೆ ಚಪಾತಿ ಒಳಗೆ ಮಸ್ತ್ ಆಗ್ತದೆ ನೋಡ್ರಿ. ನೀವು ಟ್ರೈ ಮಾಡಿ ನೋಡ್ರಿ ಒಂದ್ಸತ ನೋಡ್ರಿ. ಈಗ ಸ್ವಲ್ಪ ಶೇಂಗಾದ ಪುಡಿ ಹಾಕ್ಲಕತ್ತೀನಿ ರೀ. ಮಸ್ತ್ ಆಗ್ತದ್ರಿ. ಶೇಂಗಾದ ಪುಡಿ ಎಷ್ಟು ಹಾಕ್ತೀವಿ ಅಷ್ಟು ಚಂದ ಆಗ್ತದೆ ನೋಡ್ರಿ. ಶೇಂಗಾದ ಪುಡಿ ಹಾಕಿ ಕಲಿಸಿದ್ರೆ ಮುಗಿಯಿತು ರೀ. ಪಲ್ಯ ರೆಡಿ ಆಯ್ತು ರೀ ನೋಡ್ರಿ. ಕಟ್ಲಕತ್ತಾರ್ರಿ. ಈಗ 4 ಆಗ್ಯಾವ್ರಿ ನಿಂಬಿಕಾಯಿ ನೋಡ್ರಿ. ಇಲ್ಲಿ 4 ಕಟ್ಲಕತ್ತಾರ್ರಿ. ಈಗ ಇನ್ನು ನೋಡ್ರಿ ಇಲ್ಲಿ ಹ್ಯಾಂಗೆ ವಿಡಿಯೋ ಮಾಡ್ತೀನಿ ಅಂತ ಬರ್ಲಕತ್ತ ನೋಡ್ರಿ. ಇಲ್ಲಿ ಕಟ್ಲಕತ್ತಾರ್ರಿ. 4 ಆಗ್ಯಾವ್ರಿ. ನಿನ್ನೆ ಆಯ್ಸಿವ್ರಿ ನೋಡ್ರಿ. ನಿಂಬಿಕಾಯಿ ಹ್ಯಾಂಗೆ ಹಣ್ಣಾಗ್ಯಾವ್ರಿ ಅಷ್ಟು. ಮಧ್ಯಾಹ್ನ ಊಟ ಮಾಡೋಣ ಬರ್ರಿ. ಬಿಸಿ ಅನ್ನ ಮಾಡೀನಿ ರೀ. ಈಗ ನೋಡ್ರಿ ಅನ್ನ ಹೆಂಗಾಗ್ಯದತ್ತೇಳಿ ನೋಡ್ರಿ. ಒಗ್ಗರಣೆ ಅನ್ನ ಮಾಡೀನಿ ರೀ.
ಈಗ ಮಧ್ಯಾಹ್ನ ಮುಂಜಾನೆ ಊಟ ಮಾಡಿಲ್ರಿ ನಾನು. ಈಗ ಮಧ್ಯಾಹ್ನ ಊಟ ಮಾಡಾಕತ್ತೀನಿ ರೀ. ಊಟ ಮಾಡೋಣ ಬರ್ರಿ. ಇದ್ರ ಜೊತೆ ಸ್ವಲ್ಪ ಮೊಸರು ಒಗ್ಗರಣೆ ಅನ್ನಾರ ನೋಡ್ರಿ ಹೆಂಗೆ ಕಾಣ್ತದ್ರಿ. ಮಸ್ತ್ ಮೊಸರು ಹಾಕೊಂಡು ತಿಂದ್ರೆ ಭಾರಿ ಸೂಪರ್ ಹತ್ತದ ನೋಡ್ರಿ. ಊಟ ಮಾಡೋಣ ಬರ್ರಿ. ನೋಡ್ರಿ ನಮ್ಮ ಸಮರ್ಥ ಈಗ ಸಾಲಿಲಿತ್ರ ಹೊಂಟಾನ್ರಿ. ಈಗ ಸಾಲಿ ಬಿಡ್ತ್ರಿ ಒಂದು ಅಪ್ಪು ಬಾಯ್ಲಿ. ನೋಡ್ರಿ ನಾವು ನಮ್ಮ ಮಗ ಕೂಡಿ ವಿಡಿಯೋ ಮಾಡಾಕತ್ತೀವಿ. ಫಸ್ಟ್ ವಿಡಿಯೋ ಮಾಡಾಕತ್ತೀವಿ. ಏನಾರು ತಪ್ಪಿದ್ದಲ್ಲಿ ಕ್ಷಮೆ ಇರಲ್ರಿ. ನಾನು ನನ್ನ ಮಗ ಸೇರಿ ವಿಡಿಯೋ ಮಾಡ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಲ್ಲರಿಗೆ ಬಾಯ್ ರೀ.